ಗೌರ್ಮೆಂಟಲ್ಲಿರ್ತಕ್ಕಂಥ ಫ್ಯಾಕಲ್ಟಿ ದೇ ಆರ್ ಕಮಿಂಗ್ ವಿತ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ್ಯಂಡ್ ದೇ ಆರ್ ಕ್ಲಿಯರ್ ದ ಎಕ್ಸಾಮಿನೇಷನ್ ದ ರ್ಯಾಂಕ್ ಸ್ಟೇಟ್ ಲೆವೆಲ್ ರ್ಯಾಂಕಲ್ಲಿ ಈಸಿಯಾಗಿ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬೋದು. ನಾವೆಲ್ಲ ಗೌರ್ಮೆಂಟ್ ಸ್ಕೂಲೆಲ್ಲ ಓದು ಇವತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳಾಗಿದ್ದೀವಿ. PhD ಡೆಲ್ಲಿಲಿ ಮಾಡಿ ಈಗ ಅವನು ಇಂಡಿಯಾದಲ್ಲೇ ನಂಬರ್ 1 ರ್ಯಾಂಕಿಂಗ್ ಪಡೆದಿದ್ದಾನೆ. ಅವನು ಇಂಡಿಯಾದಲ್ಲಿ ಎಲ್ಲೇ ಕೊಟ್ಟರು ಕೂಡ ನಾನು ಪೋಸ್ಟ್ ಮಾಡ್ತೀನಿ ಅಂತ ಒಂದು ಜವಾಬ್ದಾರಿಯ ಕೆಲಸ ಮಾಡ್ತಾ ಇದ್ದಾನೆ. ಆ ಹುಡುಗನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲದು. ಆಗಿದೆ ಅಷ್ಟೇ. ನಮಗೆ ಅಷ್ಟೊಂದು ಕಾನ್ಫಿಡೆಂಟ್ ಇಟ್ಕೊಂಡಿರಲ್ಲ ಸೈಂಟಿಸ್ಟ್ ಆಗ್ತಾನೆ ಅಂತ, ಆದರೂ ಆಗಿರೋದು ಸಂತೋಷ ಆಗಿದೆ. ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ನಾವೆಲ್ಲ ಹೊರತರ್ಬೋದು. ಆ ಹೊರತಂದಿದ್ದ ಪ್ರತಿಫಲವಾಗಿ ಗುಣಶೇಖರ್ ಅಂತ ವ್ಯಕ್ತಿ ಇಂದು ನ್ಯಾಷನಲ್ ಲೆವೆಲಿಗೆ ಗುರುತಿಸ್ಕೊಂಡಿದ್ದಾನೆ ಅಂದಾಗ ನಮ್ಮ ಶಾಲೆ ಹಾಗೂ ಎಲ್ಲ ಟೀಚರ್ಗಳು ಕೂಡ ಹೆಮ್ಮೆ ಪಡುವಂಥ ವಿಚಾರ, ಜೊತೆಗೆ ನಮ್ಮ ಊರಿನ ಗ್ರಾಮಸ್ಥರು ತುಂಬ ಹೆಮ್ಮೆ ಪಡುವಂಥ ವಿಚಾರ ಇದು. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಬಹುತೇಕ ಪಾಲಕರು ತಮ್ಮ ಮಕ್ಕಳನ್ನು ಕಾನ್ವೆಂಟ್ನಲ್ಲಿ ಓದಿಸಿದ್ರೆ ಮಾತ್ರ ಅವರಿಗೆ ಒಂದು ಉತ್ತಮವಾದ ಭವಿಷ್ಯ ಸಿಗುತ್ತೆ ಅನ್ನೋ ಭ್ರಮೆಯಲ್ಲಿ ಸಾಕಷ್ಟು ಹಣನ ಕಳ್ಕೊತಿದ್ದಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ, ಅದರಲ್ಲೂ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಪಡೆದ್ರೆ ಎಂತಹ ಸಾಧನೆಯನ್ನಾದರೂ ಮಾಡಬಹುದು ಅನ್ನುವಂಥ ಒಂದು ಸಾಧಕ ನಮ್ಮ ಮುಂದೆ ಇದ್ದಾರೆ. ಹೌದು, ಇವರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಎತ್ತಂಬಾಡಿ ಗ್ರಾಮದ ಗುಣಶೇಖರ್ ಅಂತ. 28 ವರ್ಷದ ಗುಣಶೇಖರ್ ಈಗ ಕೃಷಿ ವಿಜ್ಞಾನಿಯಾಗಿದ್ದಾರೆ. ಭಾರತ ದೇಶ ನಡೆಸಿದಂಥ ಪರೀಕ್ಷೆಯೊಂದರಲ್ಲಿ ಇಡೀ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದು ಕೃಷಿ ವಿಜ್ಞಾನಿಯಾಗಿ ಹೊರಹೊಮ್ಮಿದ್ದಾರೆ. ಅವರ ಈ ಸಾಧನೆಯ ಹಿನ್ನೆಲೆ ಮತ್ತು ಕೃಷಿ ವಿಜ್ಞಾನಿಯಾಗಿ ಅವರ ಕನಸು ಏನು ಅನ್ನೋದನ್ನು ಅವರೇ ಹೇಳ್ತಾರೆ, ಕೇಳಿ. ನನ್ನ ಎಜುಕೇಷನ್ ಬಂದು 1 to 7th ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಎತ್ತಂಬಾಡಿನೇ. 8th to 10th ಕೂಡ ಗೌರ್ಮೆಂಟ್ ಹೈಸ್ಕೂಲ್ ಬಂದು ಎತ್ತಂಬಾಡಿನೇ. 8 to 10 ಅಪ್ ಟು 1 to 10th ಗೌರ್ಮೆಂಟ್ ಎಜುಕೇಷನ್ ಒಂದು. ಆ್ಯಂಡ್ ಮೋರವರ್ ನನ್ನ ಫಸ್ಟ್ PUC ಸೆಕೆಂಡ್ PU ಬಂದು ಭಾರತಿ PU ಕಾಲೇಜು ಭಾರತಿ ನಗರ ಬರುತ್ತೆ. ಆಫ್ಟರ್ ದಟ್ KCET ಮೂಲಕ ನಾನು ಅಂಡರ್ ಗ್ರಾಜುಯೇಷನ್ ಪ್ರೋಗ್ರಾಮ್ನ US ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬ್ಯಾಂಗ್ಳೂರಲ್ಲಿ ಮುಗಿಸಿದೆ. ಮಾಸ್ಟರ್ ಪ್ರೋಗ್ರಾಮ್ನ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ನ JRF ಸ್ಕೀಮ್ ಅಂಡರಲ್ಲಿ ಹೈದರಾಬಾದಲ್ಲಿ ಫಿನಿಷ್ ಮಾಡಿದೆ, ಪ್ರೊಫೆಸರ್ ಜಯಶಂಕರ ತೆಲಂಗಾಣ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ. ಆಫ್ಟರ್ ದಟ್ ನಾನು PhD ಜಾಯ್ನ್ ಆಗಿದ್ದೀನಿ ಇನ್ನು ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಎಜುಕೇಷನ್ ಅನ್ನೋ ಒಂದು ಸಬ್ಜೆಕ್ಟಲ್ಲಿ. ನಾನು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಮೂಲಕ ಸೀನಿಯರ್ ರಿಸರ್ಚ್ ಫೆಲೋಶಿಪ್ SRF ಎಕ್ಸಾಮಿನೇಷನ್ ಥ್ರೂ ಸೆಲೆಕ್ಟ್ ಆಗಿದ್ದೀನಿ. PhD ಜಾಯ್ನ್ ಆಗೋದಕ್ಕಿಂತ ಮುಂಚೆನೇ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ನ JRF ಆ್ಯಂಡ್ SRF ಫೆಲೋಶಿಪ್ ಸ್ಕೀಮ್ನ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದು ಆಲ್ ಇಂಡಿಯಾ ಟಾಪ್ 2nd ರ್ಯಾಂಕ್ ಇದೆ, UGC ಫೆಲೋಶಿಪ್ ರ್ಯಾಂಕು. ಆ್ಯಂಡ್ ಆಲ್ಸೋ ಇದು ಆ ಫೆಲೋಶಿಪ್ಪಲ್ಲಿ ನಾನು 4 years PhD ಡಿಗ್ರಿನ ಆ ಫೆಲೋಶಿಪ್ ಅಂಡರಲ್ಲೇ ಫಿನಿಷ್ ಮಾಡಿದ್ದೀನಿ. PhD ಫಿನಿಷ್ ಆಗಿದ್ದು ಇಮಿಡಿಯೇಟಾಗಿ ವಿತ್ ಆನ್ಗೋಯಿಂಗ್ PhD ಪರ್ಸ್ಯೂಯಿಂಗ್ ಮಾಡ್ತಾಗಲೇ ನಾನು ಸೈಂಟಿಸ್ಟ್ ಪೊಸಿಷನ್ಗೆ ಎಕ್ಸಾಮಿನೇಷನ್ ಬರೆದಿದ್ದೆ. PhD ಆದ ತಕ್ಷಣ ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂ ಆಗಿ ಸೆಲೆಕ್ಷನ್ ಆಗಿದೆ, ಫೈನಲ್ ಸೆಲೆಕ್ಷನು. ಆ್ಯಂಡ್ ಸೈಂಟಿಸ್ಟ್ B ಪೊಸಿಷನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸೈಂಟಿಸ್ಟ್ ಪೊಸಿಷನ್ಗೆ ಸೆಲೆಕ್ಟ್ ಆಗಿದ್ದೀನಿ. ವಿತ್ ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ ಇದೆ ಓವರಾಲ್ 10 ಪೊಸಿಷನ್ಸಲ್ಲಿ. ದಿಸ್ ಐ ಕ್ಯಾನ್ ಆಸೆಸ್ ಫಸ್ಟ್ ರ್ಯಾಂಕ್ ನಾನು ಇಂಡಿಯಾಕ್ಕೆ ಆಲ್ ಇಂಡಿಯಾ. ಕರ್ನಾಟಕದಿಂದ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ? ಕರ್ನಾಟಕದಿಂದ ನನ್ನ ಸಬ್ಜೆಕ್ಟಿಗೆ ಒಬ್ಬರಾಗಿದ್ದಾರೆ ಸರ್. ಚಿತ್ರದುರ್ಗದ ಯಾರೋ ಒಬ್ಬರು ಬರ್ತಾರೆ ಸರ್. ನಿಮ್ಮ ಜಾಬ್ ಏನು ಸರ್ ಅಲ್ಲಿ? ಸಂಶೋಧನೆಗಳು ಕೈಗೊಳ್ಳೋದು, ಕೃಷಿಗೆ ಸಂಬಂಧಪಟ್ಟಂಗೆ ಸಂಶೋಧನೆಗಳು ಮತ್ತು ಕೃಷಿನ ಅಭಿವೃದ್ಧಿಪಡಿಸೋದು ಹೇಗೆ ಅನ್ನೋದು. ಸರ್, ಇದಕ್ಕೆ ಸಂಬಂಧಪಟ್ಟ ಕಚೇರಿಯಲ್ಲಿದೆ ಸರ್? ಇವು ಆಲ್ ಇಂಡಿಯಾ ಲೆವೆಲ್ ಇದೆ ಸರ್, ಎಲ್ಲ ಕಡೆ ಇದೆ. ಹೆಡ್ ಆಫೀಸ್ ಬೆಂಗಳೂರಲ್ಲಿ ಸರ್. ನಿಮಗೀಗ ಏನು ವರ್ಕ್ ಮಾಡುವಂಥ ಸ್ಥಳ ಯಾವುದು? ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸರ್. ಈಗ ನಾನು ಪೋಸ್ಟಿಂಗ್ ಆಗಿ ಅಂದರೆ ಈ ದೇಶದ ಯಾವ ರಾಜ್ಯದಲ್ಲಿದೆ ಸರ್ ಅದು? ಈ ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ, ಎಲ್ಲ ಕಡೆ ಇನ್ಸ್ಟಿಟ್ಯೂಟ್ ಇದೆ ಅದು. ಹೌದು. ಮತ್ತು ಈಗ ಸರ್ಕಾರಿ ಶಾಲೆಗಳು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ನೀವು ಸರ್ಕಾರಿ ಶಾಲೆ ಓದುವಂಥ ಮಕ್ಕಳಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಹಂಗೆ ಬರಲ್ಲ. ಅಂದರೆ ಓದೋ ಇಂಟೆಂಟ್ ಇದ್ದರೆ ಎಲ್ಲಿ ಬೇಕಾದ್ರೂ ಓದ್ತಾರೆ. ಆ್ಯಂಡ್ ಎಜುಕೇಷನ್ ಅಂದರೆ ನಮಗಿದ್ದಾಗ ಟೀಚಿಂಗ್ ಫ್ಯಾಕಲ್ಟಿ ತುಂಬ ಚೆನ್ನಾಗಿತ್ತು. ದ ಟೀಚರ್ಸ್ ಇವು ಟೀಚರ್ಸ್ ದೇ ವಿಲ್ ಲರ್ನ್ ಲೈಕ್ ದಟ್. ಅಂದರೆ ಅವ್ರು ಹೆಂಗೆ ಪಾಠ ಮಾಡ್ತಾರೆ ಆ ಥರ ಕಲಿತಾ ಹೋಗ್ತಾರೆ. ಒಳ್ಳೆ ಟೀಚಿಂಗ್ ಫ್ಯಾಕಲ್ಟೀಸ್ ಗೌರ್ಮೆಂಟ್ ಶಾಲೆಗೆ ಪ್ರೊವೈಡ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಓದ್ತಾರೆ. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಫ್ಯಾಕಲ್ಟಿನೇ ತುಂಬ ಎಜುಕೇಟೆಡ್ ಫ್ಯಾಕಲ್ಟೀಸ್ ಆ್ಯಂಡ್ ದೇ ಆರ್ ಮೋರ್ ಇಂಟೆಲಿಜೆಂಟ್. ಯಾಕೆಂದರೆ ಅವರು ಒಂದು ಎನಾರ್ಮಸ್ ಆ್ಯಂಡ್ ಟಫ್ ಎಕ್ಸಾಮಿನೇಷನ್ಗೆ ಕ್ಲಿಯರ್ ಮಾಡಿಕೊಂಡು ಗೌರ್ಮೆಂಟ್ ಟೀಚರ್ಸ್ಗಳಾಗಿ ಸೆಲೆಕ್ಟ್ ಆಗೋದು ಮೀನ್ಸ್ ದೇ ಹ್ಯಾವ್ ಕಾಂಪಿಟೇಟ್ ನಾಲೆಡ್ಜ್ ಅಂತ. ಅದಷ್ಟು ನಾಲೆಡ್ಜ್ ಇದ್ದಾಗ ಆ ನಾಲೆಡ್ಜು ಸ್ಟೂಡೆಂಟ್ಗೆ ಪಾಸ್ ಆದಾಗ ಡೆಫಿನೆಟ್ಲಿ ಇವರು ಕಲಿಯೋದಕ್ಕೆ ಇನ್ನೂ ಎಂಥೂಸಿಸಮ್ ಬರುತ್ತೆ. ಅಂದರೆ ಪ್ರೈವೇಟ್ ಟೀಚರ್ಸ್ಗಳಿಗಿಂತ ಗೌರ್ಮೆಂಟ್ ಟೀಚರ್ಸ್ ಆರ್ ಮೋರ್ ನಾಲೆಡ್ಜಬಲ್ ಆ್ಯಂಡ್ ಇಂಟೆಲಿಜೆಂಟ್ ಆ್ಯಂಡ್ ದೇ ಆರ್ ಇಂಟೆಲೆಕ್ಚುವಲ್ ಆಲ್ಸೋ. ಅದನ್ನು ನಾವು ಗ್ರ್ಯಾಬ್ ಮಾಡ್ಕೊಳ್ತಿಲ್ಲ. ಆ್ಯಂಡ್ ಫ್ಯಾಕಲ್ಟಿನ ಇನ್ನೂ ಹೆಚ್ಚು ಈಗ ನೋಡಿ, ಇಲ್ಲಿಗೆ ತುಂಬ ಗೆಸ್ಟ್ ಫ್ಯಾಕಲ್ಟಿಗಳಿದ್ದಾರೆ, ಕಾಂಟ್ರಾಕ್ಟ್ ಟೀಚರ್ಸ್ಗಳಿದ್ದಾರೆ. ಇವಾಗ ನಾವಿದ್ದಾಗ ಮೋಸ್ಟ್ ಆಫ್ ಆಲ್ ಪರ್ಮನೆಂಟ್ ಟೀಚರ್ಸ್ಗಳಿದ್ರು. ಟೀಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂದರೆ ರಿಕ್ರೂಟ್ಮೆಂಟ್ ಮಾಡಬೇಕಾಗಿ ಬರುತ್ತೆ ಗೌರ್ಮೆಂಟ್ ಸ್ಕೂಲ್ಗೆ. ಟೀಚರ್ಸ್ ರಿಕ್ರೂಟ್ಮೆಂಟ್ ಆದಾಗ ಮತ್ತು ಇಲ್ಲಿ ಔಟ್ಕಮ್ ಇಂಪಾರ್ಟೆಂಟು. ಅಂದರೆ ಸ್ಟೂಡೆಂಟ್ಸ್ನ ಹೇಗೆ ಮೋಟಿವೇಟ್ ಮಾಡ್ತೀರಾ, ಕ್ಲಾಸಸ್ಸು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದಟ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಈ ಗೋರ್ಮೆಂಟ್ ಸ್ಕೂಲ್ ನಾವೆಲ್ಲ ಗೋರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ಬಟ್ ನಮಗೆಲ್ಲ ಫ್ಯಾಕಲ್ಟಿ ಚೆನ್ನಾಗಿತ್ತು ಮೋರ್ ಆರ್ ಲೆಸ್. ನನಗೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲ. ಫ್ಯಾಕಲ್ಟಿ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಓದ್ತೀವಿ. ನಾನು ಅವಾಗ ಚೆನ್ನಾಗೇ ಓದ್ತಿದ್ದೆ, ಒಂದು ಅವರೇ ಸ್ಟೂಡೆಂಟ್ ಆದ್ರೂ ಪರವಾಗಿಲ್ಲ. ನಂಗೆ ತುಂಬ ಆವಾಗಿನ ಎಜುಕೇಷನ್ ಚೆನ್ನಾಗಿ ಇಷ್ಟ ಆಗಿದೆ. ಬಟ್ ಗೋರ್ಮೆಂಟ್ ಸ್ಕೂಲ್ಗಳನ್ನ ಕಡೆಗಣಿಸೋದು ಇಷ್ಟೇ ಬರಲ್ಲ. ಯಾಕೆಂದರೆ ಗೌರ್ಮೆಂಟಲ್ಲಿರ್ತಕ್ಕಂಥ ಫ್ಯಾಕಲ್ಟಿ ದೇ ಆರ್ ಕಮಿಂಗ್ ವಿತ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ್ಯಂಡ್ ದೇ ಆರ್ ಕ್ಲಿಯರ್ಡ್ ದ ಎಕ್ಸಾಮಿನೇಷನ್ ದ ರ್ಯಾಂಕ್ ಸ್ಟೇಟ್ ಲೆವೆಲ್ ರ್ಯಾಂಕಲ್ಲಿ. ಅಂದರೆ ಮೀನ್ಸ್ ಅವರು ನಾಲೆಡ್ಜಬಲ್ ಇದ್ದಾರೆ ಅಂತ ಕಂಪೇರ್ ಟು ಎನಿ ಪ್ರೈವೇಟ್ ಎಜುಕೇಷನ್ಸ್ ಆರ್ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್. ಈಸಿಯಾಗಿ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬೋದು. ನಾವೆಲ್ಲ ಗೌರ್ಮೆಂಟ್ ಸ್ಕೂಲೆಲ್ಲ ಓದು ಇವತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳು ಆಗಿದ್ದೀವಿ. ಇತ್ತೀಚೆಗೆ ಆನ್ಲೈನ್ ಕ್ಲಾಸ್ಗಳಂತ ಬಂದಿದೆ, ಎಲ್ಲ ಮೊಬೈಲ್ ಟೀಚಿಂಗು ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ನೀವು ಎಷ್ಟು ಟೈಮ್ ಮೊಬೈಲ್? ಹೌದು, ಈಗ ನಾವು ಮೊಬೈಲ್ನ ಯೂಸ್ ಮಾಡಬಾರ್ದು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಹೌ ಯು ವಿಲ್ ಯೂಸ್ ದಟ್ ಒನ್. ಅಂದರೆ ನೀವು ಸೋಷಲ್ ನೆಟ್ವರ್ಕ್ನ ಜಾಸ್ತಿ ನೀವು ಯೂಸ್ ಮಾಡ್ತಾ ಹೋದರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಆಮೇಲೆ ಮೋರ್ ಎವರ್ ನಾವು ಯಾವತ್ತೂ ಬುಕ್ ಓರ ಮಾಡಬೇಕು. ನಾವು ಏನೇ ಅಪ್ಡೇಟ್ ಆದ್ರೂ ಬೇಸಿಕ್ ಥಿಂಗ್ಸ್ ಅಂದರೆ ಬುಕ್ಕಲ್ಲೇ ಓದಬೇಕಾಗುತ್ತೆ. ಯಾಕೆಂದರೆ ನೀವು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ತಾ ಹೋದರೆ, ಅಂದರೆ ಮೊಬೈಲ್ಸ್ಗಳಾಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಇಟ್ ವಿಲ್ ಅಫೆಕ್ಟ್ ದ ನಮ್ಮ ಐ ವಿಷನ್ಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಐ ಸೈಟ್ಸ್ ನಂಬರ್ದೆಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬುಕ್ ಕಂಪೇರ್ ಟು ಬುಕ್ ಲೆವೆಲ್ ಹೋದರೆ. ಆ್ಯಂಡ್ ಗ್ರಾಸ್ಪಿಂಗ್ ಪವರ್ ಕೂಡ ಬುಕ್ಕಲ್ಲಿ ಜಾಸ್ತಿ ಇರುತ್ತೆ. ಇದು ನನ್ನ ಅಸಂಪ್ಷನ್, ಅದು ನನ್ನ ಒಪಿನಿಯನ್ ಅದಷ್ಟೇ. ಆ್ಯಂಡ್ ಆಲ್ಸೋ ಇಫ್ ಯು ರಿಕ್ವೈರ್ಡ್ ಎನಿ ಅಪ್ಡೇಟೆಡ್ ನ್ಯೂಸ್ ಆಗಿರ್ಬೋದು, ಈಗ ತುಂಬ ಹಳೆ ಬುಕ್ಗಳಿರುತ್ತೆ, 5 years 10 years ಬ್ಯಾಕ್ ಬುಕ್ಗಳು ಬರ್ತಿರ್ತಾರೆ. ನಿಮಗೆ ಕೆಲವೊಂದು ವಿಷಯಗಳ ಬಗ್ಗೆ ಅಪ್ಡೇಟ್ ನ್ಯೂಸ್ಗಳು ಸಿಕ್ಕಿರಲ್ಲ, ಇಲ್ಲ ಲಾಸ್ಟ್ 1 or 2 years 6 months ಅಪ್ಡೇಟ್ ಆಗಿರತಕ್ಕಂಥ ಆ ಸಬ್ಜೆಕ್ಟಲ್ಲಿ. ಅಂಥ ಅಪ್ಡೇಟೆಡ್ ನ್ಯೂಸ್ಗಳನ್ನ ಓದೋದಕ್ಕೆ ಮಾತ್ರ ನೀವು ಡಿಜಿಟಲ್ ಟೂಲ್ಸ್ಗಳನ್ನ ಯೂಸ್ ಮಾಡಬೇಕು. ಇಲ್ಲಾಂದರೆ ಇಟ್ ಇಸ್ ಬೆಟರ್ ಟು ಪ್ರಿಫರ್ ಬುಕ್ಸ್, ಹಾರ್ಡ್ ಕಾಪಿನ ಪ್ರಿಫರ್ ಮಾಡ್ತಾ ಹೋಗಬೇಕು. ಅಂದರೆ ಮೊಬೈಲ್ಗಳನ್ನ ಜಾಸ್ತಿ ಯೂಸ್ ಮಾಡಬೇಡಿ. ಅಂದರೆ ಮೋರ್ ಎವರ್ ಓದಬೇಕಾದ್ರೆ ಹಾರ್ಡ್ ಬೈಂಡ್ ಅಂದರೆ ಬುಕ್ಸ್ಗಳು ಓದಬೇಕಾದ್ರೆ ಆದಷ್ಟು ಮೊಬೈಲ್ಗಳನ್ನ ಸ್ವಿಚ್ ಆಫ್ ಇಡಿ. ಅದು ಮೊಬೈಲಿಂದ ದೂರ ಇರೋದು ಇಟ್ಸ್ ಎ ಬೆಸ್ಟ್ ಥಿಂಗ್. ನಾನು ಕೂಡ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದೀನಿ ಅಷ್ಟೇ. ಈಗ ಜನ ಕೃಷಿಯಿಂದ ದೂರ ಉಳಿತಿದ್ದಾರೆ. ಈ ಟೈಮಲ್ಲಿ ನೀವು ಕೃಷಿನೇ ಆಯ್ಕೆ ಮಾಡ್ಕೊಂಡು ಕೃಷಿ ವಿಜ್ಞಾನಿ ಆಗಿದ್ದೀರಿ, ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಹೌದು, ಈಗ ರೈತರಿಗೆ 2 ಥಿಂಗ್ ಇಂಪಾರ್ಟೆಂಟ್ ಆಗಿರೋದು. ಒಂದು ಕೊಡೋ ಸೀಡ್, ಬಿತ್ತನೆ ಬೀಜದಿಂದ ಹಿಡಿದು ಮಣ್ಣಿನಿಂದ ಹಿಡಿದು ಮಾರ್ಕೆಟ್ವರೆಗೂ. ಅಂದರೆ ಈ ಒಂದು ಕಾನ್ಸೆಪ್ಟ್ ಇದೆ, ಮಣ್ಣಿನಿಂದ ಮಾರ್ಕೆಟ್ವರೆಗೂ ಅಂತ. ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತಾ ಹೋಗಬೇಕು. ಮಣ್ಣು ಅಂದರೆ ಎಷ್ಟೋ ಜನ ಇವತ್ತು ರೈತರುಗಳು ಒಂದೇ ಹೇಳ್ತಾರೆ, ಈಗ ಈ ಥರ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡಿ, ಈಗ ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡಿ, ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡಿಬಿಡಿ, ಕಡಿಮೆ ಯೂಸ್ ಮಾಡಿ, ಸಾರಜನಕ ಅಂದರೆ ಆರ್ಗಾನಿಕ್ ಫಾರ್ಮಿಂಗ್ ಕಡೆ ಹೋಗಿ. ಇವೆಲ್ಲ ಅಂದರೆ ಖರ್ಚುಗಳು ಜಾಸ್ತಿ ಬೀಳ್ತಾ ಹೋಗುತ್ತೆ. ಒಳ್ಳೆ ಕ್ವಾಲಿಟಿ ಸೀಡ್ಗಳು ಯೂಸ್ ಮಾಡಿ ಅಂತ. ಖರ್ಚುಗಳು ಜಾಸ್ತಿ ಬೀಳುತ್ತೆ. ನಾವು ಈ ಖರ್ಚು ಹಾಕಿದ ತಕ್ಕಂಗೆ ನನಗೆ ರಿಮ್ಯುರೇಟಿವ್ ಪ್ರೈಸ್, ಪ್ರತಿಫಲದಾಯಕವಾದಂಥ ಬೆಲೆ ನಮಗೆ ಮಾರ್ಕೆಟಲ್ಲಿ ಸಿಗ್ತಿಲ್ಲ ಅನ್ನೋದು ಒಂದು ಕೂಗಿದೆ. ಅಂದರೆ ರೈತರು ಇಂಟ್ರೆಸ್ಟಾಗಿದ್ದಾರೆ ಮಾಡೋದಕ್ಕೆ. ಬಟ್ ಈ ಮಾರ್ಕೆಟಿಂಗ್ ಥಿಂಗ್ನ, ಅಂದರೆ ಈ ಮಾರ್ಕೆಟಿಂಗ್ ಒಂದು ಓಪನ್ ಮಾರ್ಕೆಟ್ ಡಿಸ್ಕವರಿ ಇದೆ, ಪ್ರೈಸ್ ಡಿಸ್ಕವರಿ ಅಂತ ಕರೀತಾ ಹೋಗ್ತಾರೆ. ಆ ಒಂದು ಬೆಳೆದಂಥ ಬೆಳೆಗೆ ಅವ್ರು ಕರೆಕ್ಟಾದ ಬೆಲೆನ ಕಟ್ಕೊಟ್ರೆ ಡೆಫಿನೆಟ್ಲಿ ರೈತರು ಕೂಡ ಇಂಟ್ರೆಸ್ಟಾಗಿ ಬರ್ತಾರೆ. ಅದ್ರ ಕಾಲೇ ಒಂದು ಪಾಲಿಸಿ ಥಿಂಕಿಂಗ್ನ ಮಾಡಬೇಕು. ನಾನೇನೋ ಮುಂದೆ ಹೋದಾಗ ಐ ವಿಲ್ ರೈಸ್ ದಿಸ್ ವಾಯ್ಸ್. ಅಂದರೆ ಅವ್ರಿಗೊಂದು ಕರೆಕ್ಟವಾದ ಬೆಲೆ, ಸೂಕ್ತವಾದ ಬೆಲೆನ ಪ್ರಾಡಕ್ಟ್ಗೆ ಅವ್ರು ಬೆಳೆದಿರೋಂಥ ಬೆಳೆಗಳಿಗೆ ಸಿಗುವಂಥ ರೀತಿ ಮಾಡಬೇಕು. ಅದು ಮಾಡೋಕ್ಕೆ ಒಂದು ಏನಂದರೆ ಪ್ರಾಬ್ಲಮ್ ಏನಂದರೆ, ಬೆಳೆದಿದ್ದ ಬೆಳೆನೇ ರಿಪೀಟಾಗಿ ಬೆಳೆಯೋದು, ಎಲ್ಲ ಕಡೆ ಅದೇ ಬೆಳೆ ಬೆಳೆಯೋದು. ಅಂದರೆ ಒಂದು ಪ್ಲ್ಯಾನ್ ಇಲ್ಲ, ಎಕ್ಸಿಕ್ಯೂಟಿವ್ ಪ್ಲ್ಯಾನ್ ಇಲ್ಲ. ಅಂದರೆ ಏರಿಯಾ ವೈಸ್ ಈ ಏರಿಯಾದಲ್ಲಿ ಈ ಬೆಳೆ ಮಾತ್ರ ಬೆಳಿಬೇಕು, ಇಷ್ಟು ಕ್ವಾಂಟಿಟಿ ಬೆಳಿಬೇಕು, ಅಪ್ಡೇಟೆಡ್ ನ್ಯೂಸ್ ಇಲ್ಲ. ನೋಡಿ, ಇಷ್ಟು ಜನ ಈಗ ಮುಂಗಾರು ಬಂತು, ಈ ರಾಗಿ ಜನ ಹಾಕಿದ್ದಾರೆ, ಭತ್ತ ಜನ ಹಾಕಿದ್ದಾರೆ, ಅನ್ನೋ ಅಪ್ಡೇಟೆಡ್ ನ್ಯೂಸ್ ಇಲ್ಲ. ಸುಮ್ಮನೆ ಎಲ್ಲ ಹಾಕೋರು ಎಲ್ಲ ಹಾಕ್ಬಿಡೋದು. ಅಲ್ಲೆಲ್ಲ ಮಾರ್ಕೆಟಿಗೆ ಗ್ಲಡ್ ಕಂಡೀಷನ್ ಆಗುತ್ತೆ, ಎಲ್ಲ ಕುತ್ಕೊಂಡು ಬಂದುಬಿಡುತ್ತೆ. ಅಲ್ಲಿ ಆ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ ಪ್ರೈಸ್ ಡೌನ್ ಆಗುತ್ತೆ. ಸೇಮ್ ವೆಜಿಟೇಬಲ್ಸ್ಗಳು ಅಷ್ಟೇ, ಟೊಮೊಟೊಗಳಾಗಿರ್ಬೋದು, ಪೊಟ್ಯಾಟೊಗಳಾಗಿರ್ಬೋದು, ಎಲ್ಲ ಇವೇ ಆಗ್ತಾ ಇರೋ ಪ್ರಾಬ್ಲಮ್ಮು. ಎಷ್ಟು ಜನ ಈ ಮುಂಗಾರಿಗೆ ಎಷ್ಟು ಜನ ಬಿತ್ತನೆಗಳು ಹೋಗ್ತಿದ್ದಾರೆ, ಈ ಬೆಳೆ ಎಷ್ಟು ಬೆಲೆ ಹಾಕ್ತಿದ್ದಾರೆ ಅನ್ನೋ ಅಪ್ಡೇಟೆಡ್ ನ್ಯೂಸ್ ಇಲ್ಲ. ಆ ನ್ಯೂಸ್ ಇಲ್ದೋದ ಕಾರಣ, ಅವ್ರಿಗೆ ಇನ್ಫಾರ್ಮೇಷನ್ ಇಲ್ದೋದ ಕಾರಣ ಎಲ್ಲ ಒಂದೇ ಸಾರಿ ಎಲ್ಲ ಬೆಳೆಗಳನ್ನು ಒಂದೇ ಬೆಳೆನ ಹಾಕ್ಬಿಡೋದು. ಮಾರ್ಕೆಟ್ಗೆ ಎಲ್ಲ ಕಟಾವ್ಗೆ ಬಂದಾಗ ಮಾರ್ಕೆಟ್ಗೆ ಎಲ್ಲ ಒಂದೇ ಸಾರಿ ಅದು ಬರ್ತವೆ, ಆಟೋಮೆಟಿಕಾಗಿ ಪ್ರೈಸ್ ಬೀಳ್ತಾ ಹೋಗುತ್ತೆ. ಹಿಂಗೆ ಇನ್ಫಾರ್ಮೇಷನ್ ಲ್ಯಾಕ್ ಆಫ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಕರಿತಾ ಹೋಗ್ತಾರೆ. ಈ ಮಾರ್ಕೆಟ್ ಇಂಟೆಲಿಜೆನ್ಸ್ ಇಲ್ಲ, ಕರೆಕ್ಟಾದ ಮಾರ್ಕೆಟ್ ಇನ್ಫಾರ್ಮೇಷನ್ ಇಲ್ಲ. ಈ ಮೇನ್ ರೀಸನ್ಸಿಂದನೇ ಕರೆಕ್ಟಾದ ಬೆಲೆ ಪ್ರಾಡಕ್ಟ್ಗಳು ಸಿಗ್ತಿಲ್ಲ. ಈ ಬೆಲೆ ಸಿಗದೋದ್ರಿಂದ ರೈತರು ಇಂಟ್ರೆಸ್ಟ್ನ ಕೃಷಿ ಮೇಲೆ ಕಳ್ಕೊಳ್ತಾ ಇದ್ದಾರೆ. ಅಲ್ಟಿಮೇಟ್ ಥಿಂಗ್ ಏನಂತಂದರೆ, ಸೂಕ್ತವಾದ ಬೆಲೆ ಸಿಗ್ತೋದ್ರಿಂದನೇ ಕೃಷಿಗೆ ಒಂದು ನೆಗೆಟಿವಿಟಿ, ಒಂದು ಋಣಾತ್ಮಕವಾದ ಥಿಂಗ್ ಬರ್ತಾ ಇದೆ. ಇದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿದ್ರೆ ಗೌರ್ಮೆಂಟ್ ಪಾಲಿಸಿ ಲೆವೆಲಲ್ಲಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನನ್ನ ಕೆಲವಾದಂಥ ಸೂಕ್ತವಾದಂಥ ಮಾಹಿತಿನ ಮುಂದೆ ಫ್ಯೂಚರಲ್ಲಿ ಒದಗಿಸ್ಕೊಡ್ತೀನಿ. ಓಕೆ ಸರ್, ಆಲ್ ದಿ ಬೆಸ್ಟ್. ನಾನಿದೇ ಎತ್ತಂಬಡಿ ಗ್ರಾಮದವನು. ಇಲ್ಲಿ 3 ವರ್ಷಗಳಿಂದ ಕನ್ನಡ ಭಾಷೆ ಅತಿಥಿ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಶಾಲೆಯ ಪ್ರತಿಭೆ ಒಬ್ಬರು? ಸರ್, ಗುಣಶೇಖರ್ ಅಂದ್ಬಿಟ್ಟು ಇವ್ರ ಸಾಧನೆ ನೋಡಿದ್ರೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಓದಂಥ ಮಕ್ಕಳು ಸಾಧನೆ ಮಾಡೋದ್ರಲ್ಲಿ ತುಂಬ ಹೇಳ್ತಾ ಇರ್ತಾರೆ ಜನಗಳು. ಗ್ರಾಮೀಣ ಪ್ರದೇಶದ ಜನಗಳಿಗೆ ಅಷ್ಟು ಇಂಗ್ಲೀಷ್ ನಾಲೆಡ್ಜ್ ಇಲ್ಲ, ಹಿಂದಿ ನಾಲೆಡ್ಜ್ ತುಂಬ ಕಡಿಮೆ ಇರುತ್ತೆ, ಈ ರೀತಿ ಮಾತುಗಳನ್ನ ಕೇಳ್ತಾ ಇರ್ತೀವಿ ನಾವು. ಆದರೆ ಒಂದು ನ್ಯಾಷನಲ್ ಲೆವೆಲ್ಲಿ ಗುರುತಿಸ್ಕೊಂಡಿದ್ದಾನೆ ನಮ್ಮ ಶಾಲೆಯಲ್ಲಿ ಓದಂಥ ಹುಡುಗ ಅಂತಂದರೆ ನಾವು ಹೆಮ್ಮೆ ಪಡುವಂಥ ವಿಚಾರ ಸರ್ ಅದು. ಮತ್ತು ಈಗ ಸರ್ಕಾರಿ ಶಾಲೆಗಳ ಬಗ್ಗೆ ಸಾಕಷ್ಟು ಅಸಡ್ಡೆ ಇದೆ ಅಂತ ಅವ್ರಿಗೆ ಈ
ಗುಣಶೇಖರ್ ಅವ್ರನ್ನ ಯಾವ ರೀತಿ ಎಕ್ಸಾಂಪಲ್ ಕೊಡೋಕ್ಕೆ ಬಯಸ್ತೀರಿ? ಸರ್, ಈಗ ಸರ್ಕಾರಿ ಶಾಲೆ ಅಂದಾಗ ಎಲ್ಲ ಟೀಚರ್ಸ್ಗಳು ಸಹ ಮೆರಿಟ್ ಆಧಾರದ ಮೇಲೆ ಈ ಸರ್ಕಾರಿ ಶಾಲೆಗೆ ಆಯ್ಕೆಯಾಗಿ ಬರುವಂಥದ್ದು. ಯಾರು ಕೂಡ ಆರ್ಡಿನರಿಯಾಗಿ ಜಸ್ಟ್ B.Ed ಮುಗಿಸಿ ಬರುವಂಥದ್ದಲ್ಲ. ಸರ್ಕಾರ ನಡೆಸುವಂತಹ ಎಲ್ಲ CET ಪರೀಕ್ಷೆಗಳನ್ನ ತೇರ್ಗಡೆ ಒಂದೇ ಶಾಲೆಗಳಿಗೆ ಆಯ್ಕೆಯಾಗಿರ್ತಾರೆ. ಆ ರೀತಿಯ ನಾಲೆಡ್ಜ್ ಇರುವಂಥ ಶಿಕ್ಷಕರು ಇಲ್ಲಿ ಟೀಚ್ ಮಾಡೋದ್ರಿಂದ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ನಾವೆಲ್ಲ ಹೊರತರ್ಬೋದು. ಆ ಹೊರತಂದಿದ್ದ ಪ್ರತಿಫಲವಾಗಿ ಗುಣಶೇಖರ್ ಅಂತ ವ್ಯಕ್ತಿ ಇಂದು ನ್ಯಾಷನಲ್ ಲೆವೆಲಿಗೆ ಗುರುತಿಸ್ಕೊಂಡಿದ್ದಾನೆ ಅಂದಾಗ ನಮ್ಮ ಶಾಲೆ ಆಗ ಎಲ್ಲ ಟೀಚರ್ಗಳು ಕೂಡ ಹೆಮ್ಮೆ ಪಡುವಂಥ ವಿಚಾರ, ಜೊತೆಗೆ ನಮ್ಮ ಊರಿನ ಗ್ರಾಮಸ್ಥರು ತುಂಬ ಹೆಮ್ಮೆ ಪಡುವಂಥ ವಿಚಾರ ಇದು. ಯಾಕಂದರೆ ನಾನು ಇದೇ ಗ್ರಾಮದವನಾಗಿರೋದ್ರಿಂದ ಅಂದರೆ ನಮ್ಮ ಗ್ರಾಮದಲ್ಲಿ ತುಂಬ ಸಂತೋಷ ಪಡುವಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಯಾಕಂದರೆ ಇವನ ಸಾಧನೆ ಅಷ್ಟರ ಮಟ್ಟಿಗೆ ಏನು ಕಡಿಮೆ ಸಾಧನೆ ಅಲ್ಲ ಸರ್ ಇದು. ಹೌದು, ಯಾಕಂದರೆ ಇಡೀ ಭಾರತ ದೇಶದಲ್ಲಿ ಆಯ್ಕೆ ಆಗಿರುವಂಥ 6 ಜನರಲ್ಲಿ ನಮ್ಮೂರಿನ ಗುಣಶೇಖರ್ ಕೂಡ ಪ್ರಥಮ ರ್ಯಾಂಕಲ್ಲಿ ನಿಂತ್ಕೊಳ್ತಾನೆ ಅಂತಂದರೆ ತುಂಬ ಖುಷಿಯಾಗುವಂಥ ವಿಷಯ ಸರ್. ಓಕೆ ಸರ್. ಕೂಡ ಈಗ ನಿಮ್ಮ ಮಗ ಗುಣಶೇಖರ್ ಅವರು ಕೃಷಿ ವಿಜ್ಞಾನಿಯಾಗಿ ಆಯ್ಕೆ ಆಗಿದ್ದಾರೆ, ದೇಶಕ್ಕೆ ಪ್ರಥಮ ಸ್ಥಾನದಲ್ಲಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸಂತೋಷ ಆಗಿದೆ. ಚೆನ್ನಾಗಿ ದೇಶದಲ್ಲಿ ಅತ್ಯುತ್ತಮ ಚೆನ್ನಾಗಿ ಮಾಡಿದ್ದಾನೆ. ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ವಿಭಾಗದಲ್ಲಿ ಪ್ರಥಮ ರ್ಯಾಂಕು, ಮತ್ತು ಇಂಟರ್ವ್ಯೂನಲ್ಲೂ ಸಹ ಎಲ್ಲ ಸೇರಿ ಮೊದಲನೇ ರ್ಯಾಂಕ್ ಪಡೆದಿದ್ದಾನೆ. ಮತ್ತು ಎಕ್ಸ್ಟೆನ್ಷನ್ ಸೈಂಟಿಸ್ಟ್ ಆಗಿ ಆಯ್ಕೆ ಆಗಿದ್ದಾನೆ. ಈಗ ನಿಮ್ಗೇನು ಅನಿಸುತ್ತಾ ಅಂತ? ಮೊದಲು ಚೆನ್ನಾಗಿದ್ದ. ಮೊದಲು ಏಕೆಂದರೆ MSc ಹೋಗ್ಬೇಕಾದ್ರೂ JRF ಪಾಸ್ ಮಾಡಿದ್ದ, ಹೈದ್ರಾಬಾದ್ನಲ್ಲಿ ಸ್ಟಡಿ ಮಾಡಿದ್ದ. ಮತ್ತು ಈಗ PhD ಮಾಡಬೇಕಾದ್ರೆ ಕರ್ನಲ್ NDRI ಯೂನಿವರ್ಸಿಟಿಲಿ PhD ಮುಗಿಸಿದ್ದಾನೆ. ಚೆನ್ನಾಗಿದೆ. ಸ್ವಲ್ಪ ಏನೋ ಆಗ್ಬೋದು ಅಂತ ಇತ್ತು, ಆದರೆ ಈ ಥರ ಕಾನ್ಫಿಡೆಂಟ್ ಇರಲಿಲ್ಲ. ಆದರೂ ಈಗ ಆಗಿರೋದು ಉತ್ತಮವಾಗಿದೆ ಅಷ್ಟೇ. ನಮಗೆ ಅಷ್ಟೊಂದು ಕಾನ್ಫಿಡೆಂಟ್ ಇಟ್ಕೊಂಡಿರಲ್ಲ ಸೈಂಟಿಸ್ಟ್ ಆಗ್ತಾನೆ ಅಂತ, ಆದರೂ ಆಗಿರೋದು ಸಂತೋಷ ಆಗಿದೆ. ನಿಮ್ಮ ಇನ್ನೊಬ್ಬ ಮಗ ಏನು ಮಾಡ್ತಿದ್ದಾರೆ? ಅವ್ರು ಇನ್ನೊಬ್ಬ BE ಮಾಡ್ತಾಯಿದ್ದಾರೆ ISC ವಿಭಾಗದಲ್ಲಿ, BIT ಕಾಲೇಜ್ ಬೆಂಗಳೂರು. ನೀವು ಓದಿದ್ದು ಸರ್ ಎಲ್ಲಿ? ನಾವು ಓದಿದ್ದು ಇಲ್ಲೇ ಎತ್ತಂಬಾಡಿನಲ್ಲೇ ಹೈಸ್ಕೂಲು ಸರ್ಕಾರಿ ಶಾಲೆಯಲ್ಲಿ. ಕೋಚಿಂಗ್ ಚೆನ್ನಾಗಿದ್ದರೆ ಸರ್ಕಾರಿ ಶಾಲೆಗಳಲ್ಲೇ ಸೇರಿಸ್ಬೋದು, ಏನು ತೊಂದರೆ ಇರಲಿಲ್ಲ. ಕೋಚಿಂಗು ಭಾಳ ಮುಖ್ಯ ಇರಬೇಕು. ಆಮೇಲೆ ಇಂಗ್ಲೀಷು ಕಲಿಬೇಕು ಅಂದ್ಬಿಟ್ಟು ಮಕ್ಕಳು ಸೇರಿಸ್ತಾರೆ. ಆದರೂ ಏನಿಲ್ಲ, ಕನ್ನಡ ಶಾಲೆ ಚೆನ್ನಾಗಿ ಹೋದರೆ ಇಲ್ಲಿ ಚೆನ್ನಾಗಿ ಕೋಚಿಂಗ್ ಚೆನ್ನಾಗಿದ್ದರೆ ಸೇರಿಸ್ಬೋದು ಸರ್ಕಾರಿ ಶಾಲೆಯಲ್ಲಿ, ತೊಂದರೆ ಏನಿಲ್ಲ. ಈಗ ನಮ್ಮೂರಿಂದ ಒಬ್ಬ ಗುಣಶೇಖರ್ ಅಂತ ಇಡೀ ಇಂಡಿಯಾಕ್ಕೆ ನಂಬರ್ 1 ರ್ಯಾಂಕಿಂಗ್ ಬಂದಿದ್ದಾರೆ. ಅಂದರೆ ಒಂದು ಸೈಂಟಿಸ್ಟ್ ಒಂದು ಎಕ್ಸಾಮ್ನಲ್ಲಿ ಕೃಷಿ ವಿಜ್ಞಾನದಲ್ಲಿ. ಬಟ್ ಆ ಹುಡುಗನ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಬಡಸ್ಥಾನದಲ್ಲಿ ಹುಟ್ಟು ಹುಡುಗ, ಒಳ್ಳೆ ಹುಡುಗ. ಭಾಳ ಅವನು BSc AG ಬೆಂಗಳೂರಲ್ಲಿ GK ವಿಕೆಲ್ ಮುಗಿಸಿ, ಮತ್ತು MSc ಹೈದ್ರಾಬಾದಲ್ಲಿ ಮಾಡಿ, ಮತ್ತು PhD ಡೆಲ್ಲಿಲಿ ಮಾಡಿ, ಈಗ ಅವನು ಇಂಡಿಯಾದಲ್ಲೇ ನಂಬರ್ 1 ರ್ಯಾಂಕಿಂಗ್ ಪಡೆದಿದ್ದಾನೆ. ಎಂಥ ಒಳ್ಳೆ ಹುಡುಗ ಅಂದರೆ ಅವನು ಇಡೀ ನನ್ನ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋದೇ ಅವನಲ್ಲಿ ಗುರಿ ಇಟ್ಕೊಂಡಿದ್ದ. ಆ ಗುರಿಯನ್ನು ಅವನು ತಲುಪಿದ್ದಾನೀಗ. ಮುಂದೆ ಅವನಿಗೀಗ ಈ ವಾರದಲ್ಲಿ ಅವನಿಗೆ ಒಳ್ಳೆ ಪೋಸ್ಟ್ ಬರ್ತಾಯಿದೆ. ಅವನು ಇಂಡಿಯಾದಲ್ಲಿ ಎಲ್ಲೇ ಕೊಟ್ಟರು ಕೂಡ ನಾನು ಪೋಸ್ಟ್ ಮಾಡ್ತೀನಿ ಅಂತ ಒಂದು ಜವಾಬ್ದಾರಿಯಾಗಿ ಕೆಲಸ ಮಾಡ್ತಾಯಿದ್ದಾನೆ. ಆ ಹುಡುಗನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲದು, ಅಷ್ಟರ ಮಟ್ಟಿಗೆ ಅವನು ತುಂಬ ಒಳ್ಳೆ ಹುಡುಗ ಅಂತ ಹೇಳಕ್ಕೆ ಬಯಸ್ತೀವಿ ನಾವು. ನಮ್ಮ ಎತ್ತಂಬಾಡಿ ಗ್ರಾಮ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಎತ್ತಂಬಾಡಿ ಗ್ರಾಮದ ಈ ಥರ ಒಂದು ಹುಡುಗ ಇಡೀ ಆಲ್ ಇಂಡಿಯಾಕ್ಕೆ ನಂಬರ್ 1 ಬರ್ತಾನೆ ಅಂತ ನಾವು ಅನ್ಕೊಂಡಿರಲೇ ಇಲ್ಲ. ಆದರೂ ಬಂದಿದ್ದಾನೆ ಅಂತ ದೊಡ್ಡ ಸಾಧನೆ ಅಂತ ನಮ್ಮ ಊರಿಗೆ ಒಂದು ಗೌರವ ತುಂಬ ಹೆಮ್ಮೆ ಆಗ್ತಾಯಿದೆ ನಮಗೆ. ನಮ್ಮ ಗ್ರಾಮದವರಾದಂಥ ಡಾಕ್ಟರ್ ಗುಣಶೇಖರ್ ಅವರು ಕೃಷಿ ಸೈನ್ಸ್ ವಿಜ್ಞಾನಿಗಳಾಗಿ ಭಾರತದ 1ನೇ ಸ್ಥಾನದಲ್ಲಿ ಎಕ್ಸಾಮ್ನಲ್ಲಿ ಭಾಳಷ್ಟು ಖುಷಿ ತಂದಿದೆ. ನಮ್ಮ ಗ್ರಾಮಕ್ಕಂತೂ ಭಾಳ ಖುಷಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆಂತಂದರೆ ಒಬ್ಬ ರೈತರ ಮಗ ಇವತ್ತು ಇದಾಗಿ ವಿಜ್ಞಾನಿಯಾಗಿ ದೇಶದಲ್ಲಿ ನಂಬರ್ 1 ಆಗಿರೋದ್ರಿಂದ ತುಂಬ ಖುಷಿ ಇದೆ. ಇಡೀ ಜಿಲ್ಲೆಗೆ ಭಾಳಷ್ಟು ಇದಾಗಿದೆ ಅಂತ ಹೇಳಿ.